ಧರ್ಮ ಮಾರ್ಗಕ್ಕೆ ನಿಮಗೆಲ್ಲರಿಗೂ ವಂದನೆ ಮತ್ತು ಸಿಯಾರಾಮ್. ಇಂದಿನ ಈ ಧರ್ಮ ಮಾರ್ಗದಲ್ಲಿ ತ್ರಿದೇವರ ಜನ್ಮ ಮತ್ತು ಸೃಷ್ಟಿಯ ರಚನೆ ಹೇಗಾಯಿತು ಎಂದು ತಿಳಿದುಕೊಳ್ಳೋಣ ಬನ್ನಿ. ಅನಂತ ಅಂಧಕಾರವಿದ್ದ ಸಮಯವದು. ಅಲ್ಲಿ ಸೂರ್ಯನೂ ಇರಲಿಲ್ಲ, ಅಲ್ಲಿ ಚಂದ್ರನೂ ಇರಲಿಲ್ಲ, ಇಲ್ಲ ಆಕಾಶವಿತ್ತು, ಇಲ್ಲ ಭೂಮಿ ಇತ್ತು. ಅಲ್ಲಿ ಇದ್ದದ್ದು ಮಾತ್ರ ಪರಬ್ರಹ್ಮ ಮತ್ತು ಪರಂಪಿತ ಅನಂತನು. ಸಾಗರದಲ್ಲಿ ಒಂದು ಪ್ರಕಾಶವು ಉದ್ಭವವಾಗುತ್ತೆ. ಆ ಪ್ರಕಾಶದಿಂದ ಭಗವಂತ ಶ್ರೀ ಹರಿ ವಿಷ್ಣುವು ಪ್ರಕಟಗೊಳ್ಳುತ್ತಾರೆ. ಆಗ ಒಂದು ಆಕಾಶವಾಣಿ ಹೇಳುತ್ತೆ, ಓಂ ಪೂರ್ಣಮಿದಂ ಪೂರ್ಣಾಂತ ಪೂರ್ಣಮುಚ್ಯತೆ ಪೂರ್ಣಾಂಚ ಪೂರ್ಣಮುದಾಯ ಪೂರ್ಣದೇವಾಯಶ್ಯತೆ. ಹೇ ಪದ್ಮನಾಥ, ಹೇ ವಿಶ್ವೇಶ್ವರ, ನೀವು ಸಂಪೂರ್ಣವಾಗಿದ್ದೀರಾ. ಸಂಪೂರ್ಣ ಸೃಷ್ಟಿಯು ನಷ್ಟವಾಗಿದೆ, ಪುನರ್ನಿರ್ಮಾಣ ಮಾತ್ರ ನಿಮ್ಮಿಂದ ಸಾಧ್ಯ ಎಂದು ಆಕಾಶವಾಣಿ ಹೇಳುತ್ತೆ. ಆಗ ಅವರ ಹೊಕ್ಕಳದಿಂದ ಬ್ರಹ್ಮದೇವರು ಪ್ರಕಟಗೊಳ್ಳುತ್ತಾರೆ ಮತ್ತು ಅವರ ಹೃದಯದಿಂದ ಮಹಾದೇವರು ಪ್ರಕಟಗೊಳ್ಳುತ್ತಾರೆ. ಆಗ ಬ್ರಹ್ಮದೇವರು ಕೇಳುತ್ತಾರೆ, ಹೇ ಸರ್ವೇಶ್ವರ, ನಾವು ಯಾರು, ನಮ್ಮ ಪರಿಚಯವನ್ನು ನೀಡಿ ಎಂದಾಗ ಆಗ ಭಗವಂತ ವಿಷ್ಣು ಹೇಳುತ್ತಾರೆ, ಹೇ ಬ್ರಹ್ಮ, ಹೇ ಮಹೇಶ, ನಾನೇ ನೀವು, ನೀವೇ ನಾನು. ನಾವು ತ್ರಿದೇವರು ಮತ್ತು ತ್ರಿಮೂರ್ತಿಗಳು. ಹೇ ಬ್ರಹ್ಮ, ಸೃಷ್ಟಿಯ ರಚನೆ ಆಗಬೇಕಿದೆ, ಜೀವನದ ಜನ್ಮ ಆಗಬೇಕಿದೆ. ಹೇ ಬ್ರಹ್ಮ, ನೀವು ಜನ್ಮದಾತ ಮತ್ತು ಸೃಷ್ಟಿಕರ್ತ, ಎಲ್ಲ ಜೀವಿಗಳ ತಂದೆ. ಹೇ ಮಹೇಶ, ಜೀವನ ಮರಣದ ಅಂತ್ಯದ ಮತ್ತು ವಿನಾಶ ಸಂಹಾರಕದ ಮಹಾಕಾಲ ನೀವು. ನಾನು ಸೃಷ್ಟಿಯ ಪಾಲನೆ ಪೋಷಣೆ ಮಾಡುತ್ತೇನೆ. ಈ ಜೀವನ ಚಕ್ರದಲ್ಲಿ ಬ್ರಹ್ಮನಿಂದ ಜನ್ಮವು, ವಿಷ್ಣುವಿನಿಂದ ಪಾಲನೆಯು, ಮಹಾದೇವನಿಂದ ವಿನಾಶವು ನಡೆಯುತ್ತೆ. ಆಗ ಬ್ರಹ್ಮದೇವರಿಂದ ಸೃಷ್ಟಿಯ ರಚನೆಯಾಗುತ್ತೆ. ಪ್ರಥಮವಾಗಿ ಬ್ರಹ್ಮದೇವರಿಂದ 4 ಜನ ಮಕ್ಕಳ ಜನ್ಮವಾಗುತ್ತೆ. ಸನಕ್, ಸನಾತನ್, ಸನ್ನಂದನ್, ಸನತ್ ಕುಮಾರರು. ಪುನಃ ಬ್ರಹ್ಮದೇವರಿಂದ 7 ಜನ ಆಚಾರ್ಯರನ್ನು ಸೃಷ್ಟಿ ಮಾಡುತ್ತಾರೆ. ವಶಿಷ್ಠ, ಕೃತು, ಪುಲಸ್ಯ, ಅಂಗೀರ, ಅಂತರಿ, ಮರೀಚಿ. ಈ 7 ಜನ ಆಚಾರ್ಯರು ಮಾನವ ಜನ್ಮದ ಉದ್ಧಾರಕ್ಕಾಗಿ ಸೃಷ್ಟಿ ಮಾಡುತ್ತಾರೆ. ಆಗ ಬ್ರಹ್ಮದೇವರು ಮಾನವನನ್ನು ನಿರ್ಮಿಸುತ್ತಾರೆ. ಮೊದಲನೆಯ ಮಾನವನಾಗಿ ಮನು ಜನ್ಮವಾದರೆ ಮೊದಲನೆಯ ಮಾನವಿಯಾಗಿ ಶತರೂಪಾಳ ಜನ್ಮವಾಗುತ್ತೆ. ಬ್ರಹ್ಮದೇವರು ಮನು ಮತ್ತು ಶತರೂಪಗೆ ಹೇಳುತ್ತಾರೆ, ಹೇ ಶತರೂಪ, ಹೇ ಮನು, ನಾನು ನಿಮಗೆ ಮಾನವ ಜನ್ಮದ ಕಾರ್ಯವನ್ನು ನೀಡುತ್ತೇನೆ. ಭೂಲೋಕದಲ್ಲಿ ನಿಮ್ಮಿಂದ ಮನುಕುಲವು ನಡೆಯಲಿ ಎಂದು ಹೇಳುತ್ತಾರೆ. ಸೃಷ್ಟಿಯ ಮೊದಲನೆಯ ರಾಜನಾಗುತ್ತಾನೆ ಮನು ಮತ್ತು ಶತರೂಪಳ ಮಗನಾದ ಉತ್ತಮಪಾದ. ಅವನು ಸೃಷ್ಟಿಯ ಮೊದಲನೆಯ ರಾಜನಾಗುತ್ತಾನೆ. ಬ್ರಹ್ಮದೇವರು ಅನೇಕ ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡುತ್ತಾರೆ. ಮಹಾದೇವರಿಂದ 4 ವೇದಗಳನ್ನು ಪಡೆಯುತ್ತಾರೆ. ಆ 4 ವೇದಗಳ ಜ್ಞಾನವನ್ನು 4 ಋಷಿಗಳಿಗೆ ನೀಡುತ್ತಾರೆ. ಆ ಋಷಿಗಳು ಅಗ್ನಿ, ವಾಯು, ಆದಿತ್ಯ, ಅಂಗೀರ ಇವರಿಗೆ ವೇದಗಳನ್ನು ನೀಡುತ್ತಾರೆ. ಆ ವೇದಗಳು ಯಾವುದು ಎಂದು ತಿಳಿಯೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆಲ್ಲರಿಗೂ ಸಿಯಾರ.